ಜಗತ್ತಿನಲ್ಲಿ ದೇವರಿಗೆ ಎಲ್ಲರ ಜೊತೆ ಇದ್ದು ಸಹಕರಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಅಂತ ಭಾವುಕರಾಡುತ್ತಾರೆ. ಹೌದಲ್ಲ, ಒಮ್ಮೆ ಯೋಚನೆ ಮಾಡಿಯಂತೆ. ಅಲ್ಲೆಲ್ಲೋ ನಾವು ಪುಟ್ಟ ಮಕ್ಕಳಾಗಿ ಅಂಬೆಗಾಲಿಕ್ಕುವಾಗ ಆ ಪುಟ್ಟ ಪಾದದ ಅಡಿಗೆ ಶ್ರೀಗಂಧವನ್ನೋ ಜೇಡಿಯನ್ನೋ ಮೆತ್ತಿ ಮನೆಯೊಳಗೆ ಮಗುವನ್ನು ನಡೆಯುವುದಕ್ಕೆ ಬಿಟ್ಟು ಆ ಮಗುವಿನ ಹೆಜ್ಜೆ ಗುರುತು ಮೂಡಿದಾಗ ಅದು ದೇವರ ಹೆಜ್ಜೆ ಅಂತ ಕಣ್ಣು ತುಂಬಿಕೊಂಡವಳು ಅಮ್ಮ. ಇನ್ಯಾರಿಗೂ ಅರ್ಥವಾಗದ ತೊದಲು ಮಾತುಗಳನ್ನು ಕೇಳುತ್ತಾ ಆ ತಪ್ಪು ಶಬ್ದಗಳನ್ನೇ ಅರ್ಥೈಸಿಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸಿದವಳು ಅಮ್ಮ. ನಗುವ ಮಗುವಿಗೆ 10 ತಾಯಂದಿರಾದರೆ ಅಳುಗುವ ಮಗುವಿಗೆ ಒಬ್ಬಳೇ ತಾಯಿಯಂತೆ. ಪುಟ್ಟ ಮಕ್ಕಳಾಗಿದ್ದಾಗ ನಮ್ಮನ್ನು ಎತ್ತಿಕೊಂಡು ಯಾರಾದ್ರೂ ಆಡಿಸ್ತಾ ಇರಬೇಕಿದ್ರೆ ನಾವು ನಗುತ್ತಾ ಇದ್ರೆ ನಮ್ಮ ಹತ್ರ 10 ಜನ ಬರ್ತಾರೆ. ಅಳುವುದಕ್ಕೆ ಹೊರಟಾಗ ಅದು ಅವಳು ಮಗು ಅಂತ ಕೈ ಕೊಡ್ತಾರೆ. ಆ ಅಳುವನ್ನು ಸಹಿಸಿಕೊಂಡು ತನ್ನ ಸೌಂದರ್ಯದ ಬಗೆಗೆ ಕಾಳಜಿ ವಹಿಸದೆ ತನ್ನ ಸೆರಗಿನಿಂದಲೇ ಮಗುವಿನ ಮುಖ ಒರೆಸಿ ಆ ಮುದ್ದು ಮಗುವಿನ ಮುಖದ ಸೌಂದರ್ಯದಲ್ಲಿ ತನ್ನ ಬದುಕಿನ ಸಂತಸ ಕಂಡವಳಮ್ಮ.